ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ದೇವನಹಳ್ಳಿಯ 1777 ಎಕರೆ ಭೂಸ್ವಾಧೀನ ಕೈಬಿಟ್ಟ ಸರ್ಕಾರ. ಇದರ ಬೆನ್ನಲ್ಲೇ ಏರೋಸ್ಪೇಸ್ ಉದ್ಯಮಿಗಳಿಗೆ ಆಂಧ್ರ ಪ್ರದೇಶದಿಂದ ಗಾಳ. ಬೆಂಗಳೂರು ಪಕ್ಕದಲ್ಲೇ 8000 ಎಕರೆ ಸಿದ್ಧ ಇದೆ, ಕೊಡ್ತೀವಿ ಬನ್ನಿ ಅಂತ ಸಚಿವ ನಾರಾ ಲೋಕೇಶ್ ಆಫರ್. ನಾರಾ ಲೋಕೇಶ್ ಆಹ್ವಾನಕ್ಕೆ ಸಚಿವ ಎಂಬಿ ಪಾಟೀಲ್ ಗರಂ. ಏರೋಸ್ಪೇಸ್ನಲ್ಲಿ ರಾಜ್ಯ ಶೇಕಡ 65ರಷ್ಟು ಶೇರ್ ಇದೆ. ಕೇವಲ ಭೂಮಿಯೊಂದಿದ್ರೆ ಉದ್ಯಮಿಗಳು ಹೋಗೋದಿಲ್ಲ, ವಾತಾವರಣವೂ ಬೇಕು ಅಂತ ಟಾಂಗ್ ಕೊಟ್ಟ ಕೈಗಾರಿಕಾ ಸಚಿವ. ಬೆಳಗ್ಗೆಯಿಂದ ಹೊಂಚು ಹಾಕಿ ರೇಖಿ ಮಾಡಿ ರೆಡಿಯಾಗಿದ್ದ ದುಷ್ಕರ್ಮಿಗಳು. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ 5 ಆರೋಪಿಗಳ ವಿಚಾರಣೆ. ಜಗ್ಗನ ಬಾಮ ಇದ್ದ ಕಿರಣ್ ಕೊಲೆ ಕೇಸ್ನ ಮಾಸ್ಟರ್ ಮೈಂಡ್. ತನಿಖೆಯಲ್ಲಿ ಹಲವು ಮಾಹಿತಿ ಬಹಿರಂಗ. ಗದ್ದೆಮ್ಮಳ ತಾಳಿ ಕಾಲುಂಗುರ ವಾಪಸ್ ಪಡೆದ ತಾತಮ್ಮನ ಕುಟುಂಬಸ್ಥರು. ಯಾದಗಿರಿ ದೇವರಗಡ್ಡಿ ಗ್ರಾಮಸ್ಥರು ಹಿರಿಯರ ಸಮ್ಮುಖದಲ್ಲಿ ಇತ್ಯರ್ಥ. ಮದುವೆಯಲ್ಲಿ ಹೆಣ್ಣಿನ ಕಡೆಯಿಂದ ಗಂಡಿಗೆ, ಗಂಡಿನ ಕಡೆಯಿಂದ ಹೆಣ್ಣಿಗೆ ನೀಡಲಾಗಿದ್ದ ಎಲ್ಲಾ ವಸ್ತುಗಳು ವಾಪಸ್. ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂತ ಬೆಂಬಲಿಗರ ಪ್ರಾರ್ಥನೆ. ದಾವಣಗೆರೆಯ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ 101 ತೆಂಗಿನಕಾಯಿ ಒಡೆದ ಬೆಂಬಲಿಗರು. ನಮ್ಮ ಡಿಕೆ ನಮ್ಮ ಹೆಮ್ಮೆ ಅಂತ ಘೋಷಣೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.